ಇದ್ರೆ ಈ ಮೂರು ಉಪಚುನಾವಣೆಗಳ ಫಲಿತಾಂಶ ಡೆಫಿನೆಟ್ಲಿ ಕರ್ನಾಟಕದಲ್ಲಿ ರಾಜಕೀಯ ಪಕ್ಷಗಳಲ್ಲಿ ವಿದ್ಯಮಾನಕ್ಕೆ ಕಾರಣ ಆಗುವಂತಹ ಪರಿಣಾಮ ಬೀರುವಂತಹ ರಿಸಲ್ಟ್. ಗೆದ್ದ ಪಕ್ಷದಲ್ಲೂ ಸೋತಿರೋ ಪಕ್ಷಗಳು ಹೇಳ್ತೀನಿ. ದೊಡ್ಡ ಓಕೆ, ಇದಾಗಲಿ. ಗ್ರಾಮಾಂತರ ಭಾಗದಲ್ಲೂ ಯೋಗೇಶ್ವರ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಹಳ್ಳಿಯಲ್ಲೂ ಕೂಡ ನಿಖಿಲ್ಗೆ ಮತದಾರರು ಅದಕ್ಕೆ ವೋಟ್ ಹಾಕಿಲ್ಲ. 22,000 ಮತಗಳಿಂದ ಯೋಗೇಶ್ವರ ಮುನ್ನಡೆ. ತುಮಕೂರಿನೊಬ್ರು ಜ್ಯೋತಿಷ್ ಅವರು ನಿಖಿಲ್ ಕುಮಾರಸ್ವಾಮಿಗೆ ರಾಜಯೋಗ ಬಂದ್ಬಿಡ್ತು ಅಂತ ಪಾಪ ಡಿಕ್ಲೇರ್ ಮಾಡಿದ್ರು. ಎಲ್ಲಾ ಚಾನೆಲ್ಗಳಲ್ಲೂ ಅವರ ಭವಿಷ್ಯವಾಣಿ. ಸೂರ್ಯಮುಖರಾಜ್, ಈಗ ದೊಡ್ಡ ಚರ್ಚೆ ಆಗ್ತಾ ಇದ್ದದ್ದು ಏನು ಗೊತ್ತಾ, ಈ ಕರ್ನಾಟಕದಲ್ಲಿ ವಿಶೇಷವಾಗಿ JDS ಜೊತೆಗಿನ NDA ಸಂಬಂಧ ಈ ಎಲೆಕ್ಷನ್ ಮೇಲೆ ನಿರ್ಧಾರಿತ ಆಗತ್ತೆ ಅಂತೇಳಿ. ಲೋಕಸಭಾ ಚುನಾವಣೆ ಅದು ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಅದರಲ್ಲಿ 28 ಕ್ಷೇತ್ರಗಳಿರ್ಬೋದು, ದೊಡ್ಡ ದೊಡ್ಡ ನಾಯಕರುಗಳು ಬರ್ತಾರೆ. ದೇವೇಗೌಡರು ಇರ್ಬೋದು, ಮೋದಿ ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ಕಾಂಗ್ರೆಸ್ ಬೇರೆ ಇರ್ಬೋದು. ಈಗ ಎಲ್ಲ ಅವಕಾಶಗಳನ್ನು ಮುಕ್ತವಾಗಿ ನೋಡಿ. ಜಿಲೇಬಿನ ಇದು ಯಾವುದು? ಜಾಂಗೀರೋ ಲಾಡುನೋ ಒಟ್ಟಿನಲ್ಲಿ ಅದನ್ನೆಲ್ಲ ಬಾಚ್ ಬಳದ ಯಾವುದೇ ಪಾರ್ಟಿ ಆಗಲಿ ನಾವು ಅದೇ ಹೇಳ್ತಾ ಇದ್ದದ್ದು. ಲೋಕಲ್ ಸ್ವೀಟ್ ನಮ್ದು ನೋಡಿ. ಕರ್ನಾಟಕ ಜಾಂಗೀರ್ ಫೇಮಸ್ ಅಲ್ಲಿ ಮೈಸೂರು ಪಾಕ್, ರಾಮನಗರದಲ್ಲಿ ಮೈಸೂರು ಪಾಕ್ ಫೇಮಸ್. ನೋಡಿ, ಕರ್ನಾಟಕದ ಮತದಾರ ಮೈಸೂರು ಪಾಕ್ ಹಂಚಬೇಕಲ್ಲ. ಕರ್ನಾಟಕದ ಮತದಾರರು ಯಾವ ಕರ್ನಾಟಕದ ಮತದಾರರು 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 136 ಸೀಟ್ ಕೊಟ್ಟಿದ್ರು, ಅದೇ ಮತದಾರರು 2024 ಲೋಕಸಭಾ ಚುನಾವಣೆಯಲ್ಲಿ 142 ಸೆಗ್ಮೆಂಟ್ ವಿಧಾನಸಭಾ ಕ್ಷೇತ್ರಗಳಲ್ಲಿ NDAಗೆ ಲೀಡ್ ಕೊಟ್ಟರು. ಆಮೇಲೆ ಇದೇ ಇವತ್ತಿಂದಲ್ಲ, ಇದು ದೇವೇಗೌಡರು ಪ್ರಧಾನಮಂತ್ರಿ ಆಗಿ ಹೋದಾಗ ರಾಮನಗರ ಕ್ಷೇತ್ರ ತೆರವಾಗಿತ್ತು. ಸೂಪರ್ ಸ್ಟಾರ್ ಅಂಬರೀಷ್ ಕರ್ಕೊಂಡು ಬಂದು ತಂದು ನಿಲ್ಸಿದ್ರು ಜನತಾದಳದವರು. ಅವ್ರ ವಿರುದ್ಧ ಲಿಂಗಪ್ಪ ಗೆದ್ಬಿಟ್ರು, ಕಾಂಗ್ರೆಸ್ ಗೆದ್ಬಿಡ್ತಲ್ಲ. ಪ್ರಧಾನಮಂತ್ರಿ ಖಾಲಿ ಮಾಡಿದ ಕ್ಷೇತ್ರ ಅಂದ್ರೆ ರಾಮನಗರ ಮತ್ತು ಚನ್ನಪಟ್ಟಣದ ಕಡೆ ಬರ್ತಾರೋ ಅಂತಿಂತವ್ರಲ್ಲ. ಇದು ಈ ಆಂಗಲ್ ಸರ್. ಈಗ ನೋಡಿ, ಮೂರು ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ಗೆ ಮುನ್ನಡೆ. ಇದು ಗೆಲುವಾಗಿ ಪರಿಣಮಿಸಿದ್ರೆ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಶಕ್ತಿ ತುಂಬಿದಂತಾಗತ್ತಾ? ಮಾತಾಡಂಗಿಲ್ಲ, ಮಾತಾಡಂಗಿಲ್ಲ, BPL ಕಾರ್ಡು ಮಾತಾಡಂಗಿಲ್ಲ, ಸಮುದಾಯ ಹೆಚ್ಚಿರುವ ಕ್ಷೇತ್ರದಲ್ಲೇ ಗೆಲುವು ಸಾಧ್ಯ. ಹೌದು ಸ್ಮಿತಾ ಅವರೇ, ಅಬ್ಕಾರಿ ಹಣದ ಬಗ್ಗೆ ಮಾತಾಡಂಗಿಲ್ಲ, BPL ಕಾರ್ಡ್ ಮಾತಾಡಂಗಿಲ್ಲ, ವಾಲ್ಮೀಕಿ ಮಾತಾಡಂಗಿಲ್ಲ, ಮೂಡ ಮಾತಾಡಂಗಿಲ್ಲ. ನೀವ್ ಯಾವ್ದು ಮಾತಾಡ್ಬೇಡಿ. 187 ಕೋಟಿ ರೂಪಾಯಿ ಹೊಡೆದಿದ್ದು ಮಾತಾಡ್ಬೇಡಿ. ಕಾಂಗ್ರೆಸ್ ವಕ್ತಾರರಿಂದ ನಿರೀಕ್ಷೆ ಮಾಡಿದ್ದೆ, ಬಿಜೆಪಿ ವಕ್ತಾರರೇ ಹೇಳ್ಬಿಟ್ರಲ್ಲ. ನಾನು ಹೇಳ್ತೀನಿ, ಮಾತಾಡಿರೋದೆಲ್ಲ ಫೇಲ್ಯೂರ್ ಬಗ್ಗೆ ಮಾತಾಡ್ಬೇಕು, ಬಗ್ಗೆ ಮಾತಾಡಬೇಕು. ದಿನಗಳಲ್ಲಿ ಕಾಂಗ್ರೆಸ್ ಬಗ್ಗೆ ಮಾತಾಡಬೇಕು. ಯಾರ್ಯಾರಿಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತ ಫಸ್ಟ್ ಮೆಡಿಕಲ್ ಟೆಸ್ಟ್ ಮಾಡಿಸ್ಕೊಬೇಕು. ಇವಾಗ ನಾವು ಕಾಂಗ್ರೆಸ್ ಅವರ ಮೈಂಡ್ ಗೇಮ್ ಅರ್ಥ ಮಾಡ್ಕೊಳ್ಳಲು ವಿಫಲರಾಗಿದ್ದೀರೋ ಏನೋ. ಅವರ ಒಂದು ಕುತಂತ್ರವನ್ನ ಅರ್ಥ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾಂಗ್ರೆಸ್ ಅವರ ಒಂದು ರಣತಂತ್ರ ಮಾಡ್ತೀವಿ, ನಿಮ್ ತರ ಕುತಂತ್ರ ಮಾಡಲ್ಲ. ಕಾರ್ಯತಂತ್ರ ಮಾಡ್ತೀವಿ. ಗಿಫ್ಟ್ ಕಾರ್ಡ್ ಕೊಟ್ಟಿದ್ದೀವಿ. ಸಮೃದ್ಧಿ ಮಂಜುನಾಥ್ ಇದನ್ನ ಅನ್ಸಿದೀರಾ? ನಮ್ಮ ಹತ್ರನೂ ಇದಾವೆ, ದಾಖಲೆಗಳಿದಾವೆ. ಸಮೃದ್ಧಿ ಮಂಜುನಾಥ್ ಯಲಹಂಕದಲ್ಲಿರುವಂತ ಜ್ಯುವೆಲರಿ ಶಾಪ್ ನ ಓಪನ್ ಮಾಡಿಸ್ಬಿಟ್ಟು ಏನ್ ಅನ್ಸಿದೀರಾ ಅಂತ ನಮಗೂ ಗೊತ್ತಿದೆ. ಚನ್ನಪಟ್ಟಣದ ಮತದಾರರು, ಗ್ರಾಮಾಂತರದ ಮತದಾರರು ಯಾರು ಹಾಕಿಲ್ಲ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ನೋಡೇ ಇಲ್ಲ. ಅವ್ರು ಸೂರ್ಯಮುಖ ಪ್ರಶಾಂತಿ ಮೇಡಮ್, ಒಂದ್ ಕೆಲಸ ಮಾಡೋಣ, ಒಂದು ಆತ್ಮಾವಲೋಕನ ಆಗ್ಬಿಡ್ಲಪ್ಪ. ಯಾಕೆ ಈ ಮಟ್ಟದ ಡಿಫ್ರೆನ್ಸು? ನೀವು ಕೂಡ ಬಹಳ ನಿರೀಕ್ಷೆಯಲ್ಲಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಪರವಾಗಿ ಬಂದೇ ಬರುತ್ತೆ ಓಟ್ಗಳು ಅಂತ ಹೇಳಿ. ಯಾಕೆ ಆಗಿರಬಹುದು? ನಾನು ಹೇಳ ಇಲ್ಲಿ ಕೆಲವೊಂದೊಂದು ಯೋಗೇಶ್ವರ್ ಅವರು ಒಂದು ಮಾತಾಡ್ತಾರೆ. ಈ ಸಮೀರ್ ಅಹಮದ್ ಖಾನ್ ಅವರು ಹೇಳಿಂಥದ್ದು ಪಾಸಿಟಿವ್ ಆದ್ರೂ ಆಗ್ಬೋದು, ನೆಗೆಟಿವ್ ಆದ್ರೂ ಆಗ್ಬೋದು. ಪಾಸಿಟಿವ್ ಎಲ್ಲಾಗಿದೆ, ಮುಸಲ್ಮಾನ ಸಮುದಾಯಕ್ಕೆ ಪಾಸಿಟಿವ್ ಆದ್ರೂ ಒಕ್ಕಲಿಗರ ಮತ ಸೆಳೆಯುವಲ್ಲಿ ಎಲ್ಲೋ ನಾವು ವಿಫಲರಾಗಿದ್ದೀರಿ. ಅವ್ರಿಗೆ ಮತ್ತೆ ನಾನಲ್ಲಿ ರೂಟ್ ವರ್ಕ್ ಮಾಡಿದ್ದೀನಿ. ಮಾಡಿದಾಗ ಏನಿಸಿದಂದ್ರೆ ಅವ್ರುಗಳು ನಮ್ಮ ತರ ವಾಟ್ಸಪ್ ಗೀಟ್ಸಪ್ ಏನೋ ನೋಡ್ಕೊಂಡಿರಲ್ಲ. ಅವ್ರಿಗಲ್ಲಿ ಯಾರು ಜನ ಕಾಣಿಸ್ತಾರೆ, ಯಾರು ಅವ್ರ ಮುಂದೆ ಪ್ರತಿ ಕ್ಷಣಗಳು ಇರ್ತಾರೆ, ಅವ್ರು ಕಾಣಿಸ್ತಾರೆ ಹೊರತಾಗಿ ಈಗ ಅವರಲ್ಲಿ ಏನೋ ನಿಖಿಲ್ ಕುಮಾರಸ್ವಾಮಿ ಅವರು, ಹಾಸನ್ ಅವರು ಇಲ್ಲಿ ಬಂದು ಮಾಡಿದ್ರೆ ಏನಾಗುತ್ತೆ? ಬಹುತೇಕ ಜನರಲ್ಲಿ ಆ ಒಂದಿದೆ. ಇವನ್ ನಾವು ಹೋಗಿ ಅಲ್ಲಿ ಬೀಡು ಬಿಟ್ಟು ನಿಖಿಲ್ ಕುಮಾರಸ್ವಾಮಿ ಅವರು ಬೀಡು ಬಿಟ್ಟು ಅಲ್ಲಿ ಮನೆಯೆಲ್ಲ ಮಾಡ್ಕೊಂಡು ನಿರಂತರವಾಗಿ ಜನರ ಸಂಪರ್ಕದಲ್ಲಿ ಇದ್ರೆ. ಪ್ರಶಾಂತಿ ಮೇಡಮ್, ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ನಿಮಗೆ ಒಂದು ಅನುಮಾನ ಬರ್ತಾ ಇಲ್ವಾ? ನಿಮಗೆ BJP ಅವರು ಓಟ್ ಹಾಕಿದ್ರ ನೋಡಿ? ನಾವು NDA ಒಂದ್ ನಿಮಿಷ ಸರ್, ಬಿಜೆಪಿ ಅವರು ಇಲ್ವೇ ಇಲ್ಲ. ಎಲ್ಲ ಯೋಗೇಶ್ವರ್ ಯಾಕೆ ಕೇಳ್ತೀರಿ ನೀವು? ಒಂದ್ ನಿಮಿಷ
ಸರ್ ಆವಾಗಲೂ ಅಷ್ಟೇ 95,000 ಮತ ಕುಮಾರಸ್ವಾಮಿ ಅವರು ತಗೊಳ್ತಾರೆ, 85 ಇವ್ರು ಯೋಗೇಶ್ವರ್ ಅವ್ರು ತಗೊಂಡಿರ್ತಾರೆ. ಆಮೇಲೆ MP ಎಲೆಕ್ಷನ್ ಅಲ್ಲಿ ನೋಡಿ ಅಂದ್ರೆ ಅವರ ಮತಗಳೇನಿದೆ ದಟ್ ವೋಟ್ ಬ್ಯಾಂಕಿಂಗ್ ಅದಕ್ಕೆ ಸಂಪೂರ್ಣವಾಗಿ ಬಂದಿದೆ, ಪ್ಲಸ್ ಕಾಂಗ್ರೆಸ್ ವೋಟ್ ಬಂದಿರೋಂಥದ್ದು ಇವಾಗ. ಸೊ ಹಾಗಾಗಿ ಅಲ್ಲಿ BJP ಅವ್ರದ್ದು ಒಂದು ಹೆಚ್ಚು ಅಲ್ಲಿ JDS ಬಟ್ ಇವಾಗ ಏನಾಗಿದೆ ಅಲ್ಲಿ JDS ಬಟ್ BJP ಬೆಲ್ಟ್ ಆಗಿದ್ದು, ಯೋಗೇಶ್ವರ್ ಕಾಂಗ್ರೆಸ್ಗೆ ಸೇರಿದ ಮೇಲೆ ಪ್ರತಿಯೊಂದು ವೋಟ್ಗಳು ಈ ಕಡೆ ಅವರು ಶಿಫ್ಟ್ ಮಾಡಿದ್ದಾರೆ ಅನ್ನೋದ್ರಲ್ಲಿ ಅವರು ಸಫಲರಾಗಿದ್ದಾರೆ ಅಂತ ಸೂರ್ಯ ಮುಕುಂದರಾಜ್, ಇದು BJP JDS ಮೈತ್ರಿ ಮೇಲೆ ನಿಮ್ಮ ಪ್ರಕಾರ ಯಾವ ರೀತಿಯ ಪರಿಣಾಮ ಬೀರುತ್ತೆ? ಎರಡು ವಿಚಾರ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಅವ್ರೊಂದು ಸ್ವಲ್ಪ ಒಪ್ಕೊಂಡ್ರು, ಪಾರ್ಶಿಯಲಿ ಒಪ್ಕೊಂಡ್ರು. ಸ್ಮಿತಾ ಅವರು ಆಗ್ಲೇ ಮಾತಾಡ್ದಂಗೆ ಇದೇ ಕೇಳಿಸ್ಕೊಳ್ಳಿ ಒಂದು ನಿಮಿಷ, ನಾನು ಏನ್ ಮಾತಾಡ್ತಿದ್ದೀರಿ ಅಂತ ಕೇಳಿಸ್ಕೊಳ್ಳಿ ಒಂದು ನಿಮಿಷ. ಯಾಕೆ ಹಿಂಗೆ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತೀರಾ? ಇದರಲ್ಲಿ ಈಗ ಏನಾಯ್ತು ಅಂದ್ರೆ ಚನ್ನಪಟ್ಟಣದಲ್ಲಿ ಅವ್ರು ಹೇಳಿದ್ರು ನಿಖಿಲ್ ಅವರು ಹಾಸನದವರು ಅಂತ. ನಾವು ಸ್ಥಳೀಯವಾಗಿ ಹೋಗ್ಬೇಕಾದ್ರೆ ಅಲ್ಲಿ ತುಂಬಾ ಜನ ಹಳ್ಳಿಯವ್ರು ಹೇಳ್ತಾ ಇದ್ದಿದ್ದೇನು ಅಂದ್ರೆ, ಇವತ್ತವರೆಗೂ ಕುಮಾರಸ್ವಾಮಿ ನಾವು ನೋಡೇ ಇಲ್ಲ, ಕುಮಾರಸ್ವಾಮಿ ನಮ್ಮ ಗ್ರಾಮಕ್ಕೆ ಬಂದಿಲ್ಲ, ಯೋಗೇಶ್ವರ್ ಆದ್ರೆ ನಮ್ಮ ಗ್ರಾಮಕ್ಕೆ ಬರ್ತಾರೆ, ಪ್ರತಿಯೊಬ್ಬರು ಮನೇನೂ ಗೊತ್ತಿದೆ ಅಂತ ಹೇಳ್ತಾರೆ. ಸೊ ಈ ಆಧಾರದ ಮೇಲೆ ಯೋಗೇಶ್ವರ್ ಅವರು ಅಲ್ಲಿ ಮುನ್ನಡೆ ಕಾತ್ಕೊಂಡಿದ್ದಾರೆ. ಆಮೇಲೆ ಮತ್ತೊಂದು ಈ BJP ಮತ್ತು JDSನ ಮೈತ್ರಿಕೂಟದ ವಿಚಾರಕ್ಕೆ ಬರೋದಾದ್ರೆ, ಕುಮಾರಸ್ವಾಮಿ ಅವರು BJP ಮೈತ್ರಿಕೂಟದಲ್ಲಿ ಅವರೇ ಈಗ ಕರ್ನಾಟಕ ರಾಜ್ಯದ BJP ನಾಯಕರಿಗಿಂತ ಹೆಚ್ಚು ಪ್ರಬಲತೆ ಮತ್ತು ಅದನ್ನು BJPಯ ನಿರ್ಧಾರಗಳನ್ನೆಲ್ಲ ತಗೊತಾ ಇದ್ದಿದೆ ಕುಮಾರಸ್ವಾಮಿ ಅವರು. ಸೊ ಆ ಥರದ್ದೊಂದು ಇದಕ್ಕೆ ಬಂದ್ಬಿಟ್ಟಿದ್ರು ಇವತ್ತು ಕುಮಾರಸ್ವಾಮಿ ಅವರು. ಅವರು ರಾಜಿ ಆಗ್ಬೋದಾಗಿತ್ತು. BJPಗೆ ಇವ್ರನ್ನ ಮಂಜುನಾಥ್ ಅವ್ರನ್ನ ಕಳಿಸಿ ಚಿಹ್ನೆ ಮೇಲೆ ಗೆಲ್ಲಿಸ್ಕೊಂಡ್ರು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇವ್ರು MP ಆಗಿದ್ದು, JDSನ ಸಿಂಬಲ್ ಇತ್ತು, ಅಲ್ಲಿಗೆ ಮಾತ್ರ ಇವರು BJP ಸಿಂಬಲ್ ಬೇಕು. ಆದ್ರೆ ಇಲ್ಲಿ ಯೋಗೇಶ್ವರ್ ಅವ್ರನ್ನ ಕರ್ಕೊಂಡು ಬಂದು JDS ಸಿಂಬಲ್ ಕೊಟ್ಟಿದ್ರೆ ಯಾಕೆ ಯೋಗೇಶ್ವರ್ ಅವ್ರು ಗೆಲ್ತಾ ಇರ್ಲಿಲ್ಲ? ಇವತ್ತು ಕುಮಾರಸ್ವಾಮಿ ಅವರ ಕುತಂತ್ರವನ್ನ ಜನ ಅರ್ಥ ಮಾಡ್ತಾರೆ. CP ಯೋಗೇಶ್ವರ್ ಅವರ ಪತ್ನಿ ಸ್ವೀಟ್ ಹಂಚ್ತಾ ಇದ್ದಾರೆ. ಸಂಡೂರಿನಲ್ಲಿ ಕಾಂಗ್ರೆಸ್ಗೆ ಗೆಲುವು ಡಿಕ್ಲೇರ್ ಆಯ್ತಾ? ಇದು ಡೆಸ್ಕ್ನಿಂದ ಸಂಡೂರಿನಲ್ಲಿ ಕಾಂಗ್ರೆಸ್ಗೆ ಸದ್ಯಕ್ಕೆ ನಾನು ಅದನ್ನ ಮುನ್ನಡೆ ಅಂತಾನೆ ಪರಿಗಣಿಸ್ತೀನಿ. ಡೆಸ್ಕಿಂದ ಕನ್ಫರ್ಮ್ ಮಾಡಿ ಬೇಗ. ಡಿಕ್ಲೇರ್ ಆಯ್ತಾ? 4 ಸಂಡೂರಲ್ಲಿ ಬಂಗಾರು ಹನುಮಂತು ಹಿನ್ನಡೆ, ಬಹಳ ದೊಡ್ಡ ಮಟ್ಟದಲ್ಲಿ ದಣಿ ಜನಾರ್ದನ್ ರೆಡ್ಡಿ ಅವರು ಇದನ್ನು ಬಹಳ ಪರ್ಸನಲ್ ಆಗಿ ತಗೊಂಡಿದ್ರು. ನಾವು ಆರಂಭದಲ್ಲೇ ಹೇಳಿದ್ವಿ ಅಲ್ಲಿ ದೇವೇಂದ್ರಪ್ಪ ಅವರನ್ನ ಕಣಕ್ಕಿಳಿಸಬೇಕು ಅಂತೇಳಿ ರಾಮುಲು, ಆಮೇಲೆ ಕಾರ್ತಿಕ್ ಗೋರ್ಪಡೆ ಫ್ಯಾಮಿಲಿ ಅವ್ರಿಗೂ ಕೂಡ ದೇವೇಂದ್ರಪ್ಪ ಅವರನ್ನೇ ಕಣಕ್ಕಿಳಿಸಬೇಕು ಅಂತಿತ್ತು. ಅವ್ರದ್ದೊಂದು ದೊಡ್ಡ ಇಂಡಸ್ಟ್ರಿ ಇದೆ, ಕಾರ್ತಿಕ್ ಗೋರ್ಪಡೆ ಅವರ ಇಂಡಸ್ಟ್ರಿ ಇದೆ, ಅದರಲ್ಲಿ 30,000 ಎಂಪ್ಲಾಯೀಸ್ ಇದ್ದಾರೆ. ಅವರ ಡಿಸಿಷನ್ ಮೇಲೆ ಹೋಗುತ್ತೆ. ದೆನ್ ಅಲ್ಲಿ ತಲಾಂತರದಿಂದ ಕೂಡ ಸಂತೋಷ್ ಲಾಡ್ ಅವರ ಹೋಲ್ಡ್ ಭಾಳ ಚೆನ್ನಾಗಿದೆ ಸಂಡೂರಲ್ಲಿ. ಯಾವಾಗ ರಿಸರ್ವೇಷನ್ ಆಯಿತು ಅಲ್ಲಿಂದ ಅವರು ಹೋಗಿ ಕಲಘಟಗಿಯಲ್ಲಿ ನಿಲ್ಲಬೇಕಾಯಿತು.